ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಗೌರಿ ನಾರಾಯಣೇ ನಮೋಸ್ತುತೆ. ಎಲ್ಲರಿಗೂ ಭಾಗ್ಯರೇಖೆ ಇರುವುದಿಲ್ಲ, ಅಂದರೆ ಎಲ್ಲರಿಗೂ ಅದೃಷ್ಟ ಇರುವುದಿಲ್ಲ, ಎಲ್ಲರಿಗೂ ಕೋಟೀಶ್ವರ ಯೋಗ ಇರುವುದಿಲ್ಲ. ನಾನೊಂದು ಕಡಿಮೆ ಅಂದರೂ ಒಂದು 25,000-26,000 ಹಸ್ತಗಳನ್ನು ಗಮನಿಸಿದ್ದೇನೇನೋ ಮುಡ್ತಾ, ಅವರಿಗೇ ಗೊತ್ತಿಲ್ಲದೆಯೇ. ಗುಲಾಬಿ ಬಣ್ಣದ ಹಸ್ತವಿದ್ದರೆ ಗುಲಾಬಿಯ ರೀತಿ ಕೈಗಳು ಒರಟಿರಬಾರದು. ಅದಕ್ಕೆ ಸ್ತ್ರೀಯರ ಕೈಯನ್ನು ನೋಡುವಾಗ ಎಡಗೈ ನೋಡ್ತೇವೆ. ಯಾಕೆ ಎಡಗೈ ನೋಡ್ತೇವೆ ಅಂದರೆ, ಪಾಪ ಅಮ್ಮಂದರು ಬಲಗೈಯಲ್ಲಿ ತುಂಬ ಕೆಲಸ ಮಾಡ್ತಕ್ಕಂಥದ್ದು. ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಆ ರೇಖೆಗಳು ಚಿದ್ರ ಆಗ್ಬಿಡುತ್ತೆ. ಅದಕ್ಕೆ ಎಡಗೈಯನ್ನು ನೋಡ್ತೇವೆ. ಹೌದು, ಪುರುಷರ ಬಲಗೈಯನ್ನು ನೋಡ್ತಕ್ಕಂಥದ್ದು. ಅಂಥದ್ರಲ್ಲಿ ನಾವು ನೋಡಿ, ಸಪ್ತಪದಿ ಹಾಕುವಾಗ ನಮ್ಮ ಬಲಗೈ ಇರುತ್ತೆ, ಅವರ ಎಡಗೈ ಇರುತ್ತೆ, ಈ ರೀತಿ ಸುತ್ತುವಾಗ. ಅದಕ್ಕೆ ಎಡಗೈ, ಆ ಪಾಣಿ, ಅದನ್ನು ನೋಡ್ತಕ್ಕಂಥದ್ದು. ಸೊ ಅಂಥ ಈ ಒಂದು ಅಂಗೈ ಸ್ವಲ್ಪ ಮೃದುವಾಗಿದ್ದರೆ, ಖಂಡಿತ ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ, ಸತ್ಯಗಳು ಕಹಿಯಾಗಿರ್ತವೆ, ತಟ್ಕೊಳ್ಳಲ್ಲ, ಬರಬೇಡಿ ಅಂತಾನೆ. ಇದಿಷ್ಟೇಮ್ಮ ಹೋಗಿ, ಮೊನ್ನೆ ಕೂಡ ಒಂದು ತಾಯಿ ಜೀವ, ನಿನ್ನ ಮಗ ನಿನ್ನ ಜೊತೇಲಿ ಇರಲ್ಲ, ಗಂಡ ನಿನ್ನ ಜೊತೇಲಿ ಇರೋಲ್ಲ, ಮಗನ ಜಾತಕ ಯಾಕೆ ನೋಡೋದು, ಅಲ್ಲಿ ಬೆಂಕಿಯೇ ಇರತಕ್ಕಂಥದ್ದು. ಕನ್ಯಾ ಲಗ್ನ, 12ನೇ ಮನೇಲಿ ಸೂರ್ಯ, 11ನೇ ಮನೇಲಿ ಚಂದ್ರ, ಶುಕ್ರ, ಅತ್ಯದ್ಭುತವಾಗಿದೆ. ತಾಯಿಗೆ ಅದೃಷ್ಟ, ವಿದ್ಯೆ, ಕೆಲಸ, ಅಧಿಕಾರ, ಕೆಲಸ ಮಾಡ್ತಿದೆ, ಡಿಪ್ಲೊಮಾ ಮಾಡ್ಕೊಂಡಿದೆ. ಆದರೆ 12ನೇ ಮನೇಲಿ ಸೂರ್ಯ ಮಲಗಿಬಿಟ್ಟಿದ್ದಾನೆ, ಸ್ವಂತ ಮನೆಯೇ ಇದಾನೆ, ಆದರೆ ಅಲ್ಲೊಂದು ಎಡವಟ್ಟು. ನಿನ್ನ ಜಾತಕ ನೋಡ್ಬೇಕಂಬಂದ್ರೆ ಹೆಸರು ಕೂಡ ಹುಣ್ಣಿಮೆಯೇ, ತಾಯಿ ಜೀವದ ಹೆಸರು ಹುಣ್ಣಿಮೆ. ನೋಡಿದ್ರೆ ಒದ್ದಾಟವೇ, ಆಲ್ರೆಡಿ ಡೈವರ್ಸ್ಗೆ ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಇನ್ನೂ ಒಂದು ಜಾತಕ ಅದೇ ರೀತಿಯೇ. ನಮ್ಮ ಮಗನ ಜಾತಕ ಯಾಕೆ ನೋಡ್ತೀಯ, ನಿನಗಿಲ್ಲ ಬೇಕಾದ್ರೆ ನಿನ್ನ ಜಾತಕದಲ್ಲೇ ತೋರಿಸ್ತೇನೆ, ಗುರು ವಕ್ರ ಇರುತ್ತೆ ನೋಡು. ಗಂಡ ಒಂದು ಕಡೆ, ಮಗು ಒಂದು ಕಡೆ, ನೀನೊಂದು ಕಡೆ, ಬದುಕು ಇನ್ನೊಂದು ಕಡೆ. ಅಷ್ಟು ಪ್ರೀತಿಸ್ತಿ, ನನ್ನ ಮಗ ನನ್ನ ಜೊತೆಲಿದ್ರೆ ಸಾಕು ಅಂತ. ನಿನಗಿಲ್ಲ ಸೌಭಾಗ್ಯ, ಚೆಕ್ ಮಾಡಿಸು ಅಂದರೆ ಅಲ್ಲೂ ಅದೇ. ಹೇಗಾದ್ರೂ ತಂದು ಕೊಟ್ಬಿಡಿ, ಇಲ್ಲ ಅದನ್ನೇನು ಹೇಳೋದು, 2 ನಿಮಿಷ ಮುಗಿದೋಯ್ತು. ದೊಡ್ಡದಲ್ಲ ಅದು, ಮಹಾವಿದ್ಯೆ. ಕಲಿತಾ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಕೂಡ ಹೇಳ್ತಾರೆ ದೊಡ್ಡವರು. ಜಾತಕಗಳು, ಲಕ್ಷಾಂತರ ಜಾತಕಗಳು ನೋಡಿ ಇದಿಷ್ಟೇ, ಇನ್ನೇನು 2 ನಿಮಿಷದಲ್ಲಿ ಮಾತು. ಇದು ಮುಗಿದೋಯ್ತು, ಕಳೆದೋಯ್ತು. ನಿನ್ನ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಒಪ್ಪಲ್ಲ ನಾವು, ವಾಪಸ್ ಕೊಟ್ಬಿಡಿ. ನನ್ನ ರಾಮಚಂದ್ರ ಪ್ರಭು ಮಾಡಿದ ತಪ್ಪು ಯಾರಿಗೂ ಗೊತ್ತಿಲ್ಲ, ಹಿಂದಿನ ಜನ್ಮದ ತಪ್ಪು. ಆ ಜನ್ಮದಲ್ಲಿ ನನ್ನ ಭಗವಂತ ಏನೂ ತಪ್ಪು ಮಾಡಲಿಲ್ಲ. ಆದರೆ ಅಲ್ಲೊಂದು ಯುಗಗಳ ಹಿಂದ್ಗಡೆ ಒಂದು ತಪ್ಪು ನಡೆದಿತ್ತು, ಕೃತಾಯುಗದ ಸಂದರ್ಭದಲ್ಲಿ. ಅದಕ್ಕೂ ಹಿಂದೇನೋ ಒಂದು ಮಾತು, ಅಲ್ಲೊಂದು ಅಪವಿತ್ರ ಕಾರ್ಯ ನಡೆಯುತ್ತೆ. ನನ್ನನ್ನು ಹೇಗೆ ನನ್ನ ಯಜಮಾನರಿಂದ, ನನ್ನ ಸಂಗಾತಿಯಿಂದ, ಧರ್ಮಬದ್ಧ ಆ ಒಂದು ಯಜಮಾನರಿಂದ ದೂರ ಮಾಡಿದೆಯೋ, ಅಪವಿತ್ರ ಮಾಡಿದೆಯೋ, ನೀನು ಕೂಡ ನಿನ್ನ ಹೆಂಡತಿಯಿಂದ ದೂರ ಹೋಗಿ ಕಣ್ಣೀರಾಕು. ಹಾಗೆ ನಾನು ಹೇಗೆ ಅಪವಿತ್ರ ಆದೆನೋ ನಿನ್ನ ಧರ್ಮಪತ್ನಿಗೂ ಅಂಥದೊಂದು ಅಂತ ಶಾಪ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ನನ್ನ ರಾಮನಿಗೆ, ನನ್ನ ರಾಮಚಂದ್ರ ಪ್ರಭುವಿಗೆ ಆ ಜನ್ಮದಲ್ಲಿ ಏನು ತಪ್ಪು ಮಾಡಲಿಲ್ಲ. ಆದರೂ ಆಗ 3 ದೇವತೆಗಳು ಇಳಿದು ಬಂದರು. ಬ್ರಹ್ಮ, ವಿಷ್ಣು, ಸಾಕ್ಷಾತ್ ಮಹೇಶ್ವರ ಎಲ್ಲರೂ ಬಂದರು. ಆ ತಾಯಿ ಜೀವವನ್ನ, ಆ ಬೃಂದಾದೇವಿಯನ್ನ ಕೇಳ್ಕೊಂಡ್ರು. ಅಮ್ಮ, ನಿನ್ನ ಗಂಡ ವಿಪರೀತವಾದಂಥ ಕಂಟಕ ಆಗ್ಬಿಟ್ಟಿದ್ದ, ಅವನನ್ನ ಸಾಯಿಸಬೇಕು ಅಂದರೆ ನಿನ್ನ ಪಾತಿವ್ರತ್ಯ ಭಂಗ ಆಗಬೇಕಿತ್ತು. ನಿನ್ನ ಪಾತಿವ್ರತ್ಯದ ಫಲವೇ, ಪೂಜೆಯೇ ಅವನನ್ನು ಕಾಪಾಡಿಟ್ಟಿದ್ದೆ ಇರೋದು. ಅದರಿಂದ ಪಾತಿವ್ರತ್ಯ ಭಂಗ ಮಾಡೋದು ಹೇಗೆ, ಯಾರ ಕೈಲೂ ಆಗಲ್ಲ ಅಂದಾಗ
ನಾನು ಹೋಗ್ತೇನೆ ಅಂತ ವಿಷ್ಣು ಸಕಲ ದೇವತೆಗಳನ್ನ ಒಪ್ಪಿಸಿ ಬೇಡ ಸ್ವಾಮಿ ಅಂದ್ರು ಪರವಾಗಿಲ್ಲ, ಆ ತಾಯಿ ಜೀವ ಏನು ಶಾಪ ಕೊಟ್ಟರು ನಾನು ತಗೋತೇನೆ ಅಂತ ಹೇಳಿ ಬಂದು ಒಂದು ನಿನ್ನ ಗಂಡನ ರೂಪದಲ್ಲಿ ಅವತಾರವಾಗಿ ವೇಷ ಬದಲಿಸ್ಕೊಂಡು ನಿನ್ನ ಜೊತೆ ಸಂಗಮಿಸಿ ಆ ಪಾತಿವ್ರತ್ಯವನ್ನ ಭಂಗ ಮಾಡಿದ್ದಕ್ಕೆ ಆ ಮಹಾಶಿವ ನಿನ್ನ ಗಂಡನ ಸಂಹಾರವಾಯಿತು ಅಂತ. ದಯಮಾಡಿ ಅಮ್ಮ ಈ ಪಾಪವನ್ನ, ಈ ಶಾಪವನ್ನ ವಾಪಸ್ ತಗೋತಾಯಿ ಅಂತ ಕೇಳಿಕೊಂಡಾಗ ಹೇಳಿದ್ದಾಗಿದೆ. ಆದರೆ ತುಂಬಾ ದಿನಗಳು ದೂರ ಇರೋದಿಲ್ಲ, ನೀನು ನಿನ್ನ ಧರ್ಮಪತ್ನಿಯಿಂದ ದೂರ ಹೋಗ್ತೀಯ ಅನ್ನೋ ಒಂದು ಮಾತು ನಿಜ. ಮತ್ತೆ ಭೇಟಿ ಆಗ್ತೀರಿ, ಹತ್ರ ಸೇರ್ತೀರಿ ಅಂತ. ಹಾಗೆಯೇ ಪಾತಿವ್ರತ್ಯಕ್ಕೆ ಭಂಗ ಬರಲಿ ಅನ್ನೋ ಒಂದು ಮಾತಿಗೆ ಅಂಥದ್ದೊಂದು ಅಪವಾದ ಬರಲಿ ಅಂತ ಆ ತಾಯಿ ಜೀವ ಆ ಶಾಪವನ್ನ ಸ್ವಲ್ಪ ಬದಲು ಮಾಡ್ತಾಳೆ. ಅದರ ಪ್ರಭಾವವೇ ಸೀತಮ್ಮನ ಮೇಲೆ ಅಪವಾದ ಬರೋದು. ರಾವಣಾಸುರ ಬಿಟ್ಟಿದ್ನ, ಯಾವ ಹೆಣ್ಣನ್ನು ಬಿಟ್ಟಿಲ್ಲ ಅವನ ಅಂದಗಾತಿಯನ್ನ, 6 ತಿಂಗಳು ಸುಮ್ಮನೆ ಅಂತ ಒಬ್ಬ ಸಾಮಾನ್ಯ ಯಕಶ್ಚಿತ್ ವ್ಯಕ್ತಿ ರಾಮರಾಜ್ಯದಲ್ಲಿ ಆ ಅಯೋಧ್ಯೆಯಲ್ಲಿ ಕುಡಿದು ಚಿತ್ತಾಗಿ ಹೆಂಡತಿ ಬರೋದು ಲೇಟ್ ಆಗಿದ್ದಕ್ಕೆ ಬಂದ ಮೇಲೆ ಆಕೆಯನ್ನ ನಿಂದಿಸ್ತಾ ಈ ಮಾತಾಡಿಬಿಡ್ತಾನೆ. ಸೀತಮ್ಮ ಎಲ್ಲಿ, ಈ ಒಬ್ಬ ಸಾಮಾನ್ಯ ಮನುಷ್ಯ ಎಲ್ಲಿ? ಆ ತಾಯಿ ಅಯೋನಿಜೆ, ಭೂದೇವಿ ಪುತ್ರಿ, ಸ್ವಯಂ ಅವತಾರ ತೆಗೆದುಕೊಂಡು ನನ್ನ ಹೆಸರು ಸೀತಾ ಅಂತ ಆ ವೈದೇಹಿ ತನ್ನ ತಂದೆ ಆ ವಿದೇಹರಾಜನ ಮಗಳು, ವಿದೇಹರಾಜ ಜನಕ, ಜಾನಕಿ ಅಂತ ಅದಕ್ಕೆ ಪ್ರೀತಿಯಿಂದ ಕರೆಯೋದು, ವೈದೇಹಿ ಅಂತ ಕೂಡ ಕರೆಯೋದು ಅದಕ್ಕೆ. ತಾನಾಗಿ 8 ವರ್ಷದ ಮಗುವಾಗಿ ಒಂದೇ ಬಾರಿಗೆ ಸಾಕ್ಷಾತ್ ರೂಪವಾಗಿ ಆ ಒಂದು ಮಹಾಲಕ್ಷ್ಮಿ ಸ್ವರೂಪ, ಭೂದೇವಿ ಸ್ವರೂಪ ತೋರಿಸ್ಕೊಟ್ಟಿದ್ದು. ನನ್ನನ್ನು ಸೀತಾ ಅಂತ ಕರೀತಾರೆ ಅಂತ ಆವತ್ತಿಂದ ಸೀತಾ ಅನ್ನತಕ್ಕಂಥ ಒಂದು ಭಾವದಿಂದ ಕರಿತಿದ್ದು. ಎಲ್ಲಿಗೆ ಯೋಚನೆ ಮಾಡಿ ನೋಡಿ. ಸೊ ನನ್ನ ರಾಮಚಂದ್ರ ಪ್ರಭುವಿಗೆ ಯುಗ ಯುಗಾಂತರ ಕೆಳಗಡೆ ಆದಂತಹ ಒಂದು ವಿಷ್ಣು ರೂಪದ ಒಂದು ಸಂಕಲ್ಪದ ದೋಷ ಈ ಜನ್ಮಕ್ಕೆ ಅನುಭವಿಸಬೇಕಾಯಿತು. ಇನ್ನು ನಾವು ಯಾವ ಜನ್ಮದ ಗಂಟು ಬೆದರಿಸಿ ಚಿತ್ರಹಿಂಸೆ ಕೊಟ್ಟು ಅಲ್ಲೊಂದು ಪುತ್ರ ದೋಷ ಆಗಿರುತ್ತೆ, ಅಲ್ಲೊಂದು ಕಳತರ ದೋಷ ಮಾಡಿರ್ತೀವಿ, ಅದನ್ನೇ ಅನುಭವಿಸೋದು. ಭೀಷ್ಮರಿಗೆ ಬಿಟ್ಟಿಲ್ಲ, ಕೃಷ್ಣರಿಗೆ ಬಿಟ್ಟಿಲ್ಲ, ದೇವಕಿಗೆ ಬಿಟ್ಟಿಲ್ಲ, ವಸುದೇವರಿಗೆ ಬಿಟ್ಟಿಲ್ಲ, ಭೀಷ್ಮಾಚಾರ್ಯರಿಗೆ ಬಿಟ್ಟಿಲ್ಲ, ದ್ರೋಣಾಚಾರ್ಯರಿಗೆ ಬಿಟ್ಟಿಲ್ಲ. 1 2 ಯೋಚನೆ ಮಾಡಿ ನೋಡಿ. ನಾವು ಮಾತ್ರ ಇಲ್ಲ, ನಾವು ದೇವರಿಗಿಂತ ದೊಡ್ಡವರಾಗ್ಬಿಟ್ಟಿದ್ದೇವೆ ಮಕ್ಕಳೇ. ದೇವ್ರ ಹತ್ರ ಒಂದು ತಪ್ಪು ಕಾಣಿಕೆ ಹಾಕ್ಬಿಟ್ರೆ, ಪೂಜೆ ಮಾಡಿಬಿಟ್ರೆ ಈ ಕರ್ಮ ದೋಷವನ್ನ ತಪ್ಪಿಸ್ಕೋಬೇಕು ಅಂತ. ಖಂಡಿತ ಇಲ್ಲ, ಅನುಭವಿಸಬೇಕು ಅಂತ ಹೇಳುತ್ತೆ. ಕೆಲವ್ರಿಗೆ ಹಾಗೆ ಹೇಳ್ತಾನೆ ನೋಡಿ, ಮದುವೆ ಇಲ್ಲ ಮಾಡಬೇಡಿ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಬೇಡ ಕಣೋ ದುಡುಕ್ಬೇಡ, ಆ ಮಗು ಬಿಕ್ಕಿ 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 ಅಳ್ತಾ ಇದ್ದಿದ್ದು ನೋಡ್ಬೇಕು. ಒಂದಿಷ್ಟಪಟ್ಟಿದ್ದು ಮುರಿದೋಯ್ತು ಗುರುಗಳೇ, ನನಗೆ ಮದುವೆ ಮೇಲೇನೇ ಆಸಕ್ತಿ ಇಲ್ಲ ಅಂತ. ಅದು ಬಿಡು, ನೀನು ನಿನ್ನ ಯಜಮಾನ್ರು ಹೇಗಿದ್ದೀಯ ತಾಯಿ? ಇಲ್ಲ ಗುರುಗಳೇ, ನೋಡಿ 97ನೇ ಇಸ್ವಿ, 98ನೇ ಇಸ್ವಿ, 2001ನೇ ಇಸ್ವಿ, ಈ ಇಸ್ವಿಗಳಲ್ಲಿ ಹುಟ್ಟಿರ್ತಕ್ಕಂಥದ್ರಲ್ಲಿ ಅಲ್ಲೊಂದು ಗುರು ಪರಿಚಯ, ಶನಿ ಪರಿಚಯ, ಶುಕ್ರ ಪರಿಚಯದಲ್ಲೊಂದು ದೋಷಗಳುಂಟು. ದುಡುಕ್ಬೇಡಿ ಮಕ್ಕಳಿಗೆ. ಏನಂತ ದುಡುಕ್ತಿರೋದು? 1994 ಹುಟ್ಟಿದವ್ರಿಗೂ ಕೂಡ, 93 ಹುಟ್ಟಿದವ್ರಿಗೂ ಕೂಡ ವೈದಿಕವಾಗಿ ಕೆಲವೊಂದು ದಾರಿ ನಿಯಮಗಳುಂಟು. ಅದೇನು ದೊಡ್ಡದಲ್ಲ, ಬಟ್ ಒಪ್ಪಿಕೊಂಡು ಆಗಬೇಕು. ನನ್ನ ಮಗು ಒಪ್ಪೋವರೆಗೂ ಸುಮ್ಮನಿರೋ, ಬರ್ಲಿ ಕಣೋ. ಅವಳು ಒಪ್ಪಲ್ಲ ಸಾಮಾನ್ಯರನ್ನು ಅಂದ್ರು, ಇಲ್ಲೋ ಗುರುಗಳು ದೊಡ್ಡ ದುಡ್ಗಬೇಕಂತೆ. ನಾನೆಷ್ಟು ದೊಡ್ಡವನು ನನ್ನ ಯೋಗ್ಯತೆಗೆ? ಹೌದಲ್ವಾ? ನನ್ನ ವಿದ್ಯೆ ಎಷ್ಟು, ನನ್ನ ಕೆಲಸ ಎಷ್ಟು, ನನ್ನ ಸಂಪಾದನೆ ಎಷ್ಟು? ನನ್ನ ಹತ್ರ ಇರೋದೇ ಪಾವಲಗ ಆಣೆ, ನಾನು ಬಯಸೋದು 4 ಪಾವು. ಎಲ್ಲಿ ಕೊಡ್ತಾನೆ ಭಗವಂತ? ಕೊಡ್ತಾನೆ, ಇಲ್ಲ ಅಂತಲ್ಲ, ಎತ್ತರದ್ದೇ ಕೊಡ್ತಾನೆ. ಭಾರನೂ ಇಟ್ಟು ಬಿಡ್ತಾನೆ. ಹಿಂಗೆ ನೋಡ್ತಾ ಕುತ್ಕೋಬೇಕು, ಕುತ್ಗೆನೋ ಬರುತ್ತೆ ಅಷ್ಟೇ. ಸಿಗೋದೇ ಇಲ್ಲ, ಅಪ್ಕೊಳ್ಳೋಕ್ ಸಿಗಲ್ಲ, ಮುದ್ದಾಡೋಕ್ ಸಿಗಲ್ಲ, ಮಾತಕ್ ಸಿಗಲ್ಲ. ಅದೇ ಆಗೋದು. ಎತ್ತರದ್ದು ಬೇಕು ಅಂತ ಹೇಳ್ತೀರಲ್ವಾ? ಎಲ್ಲಿರ್ತಾರೆ? ತುಂಬಾ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಮನೆಯಲ್ಲಿ ಅವರೆಲ್ಲೋ ಎತ್ತರದಲ್ಲಿ ಇರ್ತಾರೆ. ಅಲ್ಲಿ ಆಗ್ತಿರ್ತಕ್ಕಂಥ ಅವಘಡಗಳನ್ನ ನೋಡಿ. ನಿಮ್ಮ ಹಸ್ತದಲ್ಲೇ ಅಂಥದ್ದೊಂದಿದೆ. ಎಲ್ಲರಿಗೂ ಅದೃಷ್ಟ ರೇಖೆ ಇರುವುದಿಲ್ಲ, ಆ ಯೋಗ ರೇಖೆ ಇರುವುದಿಲ್ಲ. ಈ ಒಂದು ಕೆಳಗಡೆ
ಈ ಚಂದ್ರ ಪರ್ವದಿಂದ ವಿಶೇಷವಾಗಿ ರಾಹು ಪರ್ವವನ್ನ ಭೇದಿಸ್ಕೊಂಡು ಶನಿ ಪರ್ವದವರೆಗೂ ನಿಟಾರನೆ ಒಂದು ರೇಖೆ ಬಂದರೆ ಅಲ್ಲೊಂದು ಅದ್ಭುತ ಇರುತ್ತೆ. 100% ಬರೆದಿಟ್ಕೊಳ್ಳಿ. ನಾನು ಸುಮಾರು ಚಾರ್ಟರ್ಡ್ ಅಕೌಂಟೆಂಟ್ಗಳ ಜಾತಕ ನೋಡಿದ್ದಾನೆ, ಜಡ್ಜ್ಗಳ ಜಾತಕ ನೋಡಿದ್ದಾನೆ, ತುಂಬ ದೊಡ್ಡ ದೊಡ್ಡ ಆಡಿಟರ್ಸ್ ಜಾತಕ ನೋಡಿದ್ದಾನೆ, ಡಾಕ್ಟರ್ಗಳ ಜಾತಕ ನೋಡಿದ್ದಾನೆ, ತುಂಬ ದೊಡ್ಡ ದೊಡ್ಡ ಧರ್ಮ ಕಾರ್ಯ ಮಾಡ್ತಿರ್ತಕ್ಕಂಥವರ ಜಾತಕದಲ್ಲಿ ಈ ಒಂದು ಮಹಾರೇಖೆ ಕೆಳಗಡೆಯಿಂದ ಬಂದಿರುತ್ತೆ. ಈ ಕರ್ಮದ ರೇಖೆಗೆ, ಈ ಶನಿಯ ರೇಖೆಯ ಬಳಿ ಬಂದು ನಿಂತಿರುತ್ತೆ. ನೇರವಾಗಿ ಇಲ್ಲಿಂದ ಎಲ್ರಿಗೂ ಈ ರೇಖೆ ಬರೋಲ್ಲ, ಕಟ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಬರೋ ಅದೃಷ್ಟ ಅಲ್ಲೆಲ್ಲೋ ಕಟ್ಟು. 20ನೇ ವಯಸ್ಸಿಗೆ, 30ನೇ ವಯಸ್ಸಿಗೆ, 36ನೇ ವಯಸ್ಸಿಗೆ, 48ನೇ ವಯಸ್ಸಿಗೆ ಕಟ್ಟಾಗುತ್ತೆ. ಕೆಲವ್ರಿಗೆ ಇಲ್ಲಿ ಬಂದು ನಿಲ್ಲುತ್ತೆ. ಕಡಿಮೆ ಅಂದ್ರೂ 88ನೇ ವಯಸ್ಸಿನವರೆಗೂ ನಿಮ್ಮನ್ನ ಕದಲದೆ, ಚಕ್ಕ ಚದರದೆ ಈ ರೇಖೆ ಇಲ್ಲಿಂದ, ಈ ಒಂದು ಚಂದ್ರ ಪರ್ವದಿಂದ ಹಾಗೇ ಈ ರೀತಿ ಈ ಹೃದಯ ರೇಖೆಯ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಹೌದು, ನೀಟಾಗಿ ಬಂದು ದಾಟ್ಕೊಂಡು ಬಂದು ನಿಂತ್ಕೊಳ್ಳುತ್ತೆ. ಆ ಹೃದಯ ರೇಖೆಯನ್ನ ಭೇದಿಸ್ಕೊಂಡು ಬಂದು ನಿಂತ್ಕೊಳ್ಳುತ್ತೆ. ಅದ್ರ ಮೇಲೆ ಅಡ್ಡಗೆರೆಗಳು ಬಂದಿರ್ಬೋದು, ಉದ್ದಗೆರೆಗಳು ಬಂದಿರ್ಬೋದು, ಅದು ಬೇರೆ. ಆದರೆ ಈ ರೇಖೆ ನಿಮ್ಮ ಹಸ್ತದಲ್ಲಿದ್ದರೆ ನೀವು ಕೋಟೀಶ್ವರರೇ. ಕಡಿಮೆ ಅಂದ್ರೆ 3 ಕೋಟಿಗೆ ಬದುಕ್ತೀರಿ, ಬದುಕಲೇಬೇಕು. ಹೌದು, ನಿಮಗೆ ಎಂಥ ಕಷ್ಟ ಕಾಲದಲ್ಲೂ ಊಟಕ್ಕೆ ತೊಂದರೆ ಬರೋಲ್ಲ, ಬಟ್ಟೆಗೆ ತೊಂದರೆ ಬರೋಲ್ಲ, ವ್ಯವಸ್ಥೆಗೆ ತೊಂದರೆ ಬರೋಲ್ಲ. ಎಲ್ಲಿದ್ದರೂ ಊಟ, ಬಟ್ಟೆ, ವ್ಯವಸ್ಥೆ, ಸಂಗಾತಿ, ಪ್ರೀತಿ, ಪ್ರೇಮ, ಕುಟುಂಬ, ಒಳ್ಳೆ ಸ್ನೇಹಿತರು, ತೊಂದರೆಗಳು ಬರುತ್ತೆ. ಮನುಷ್ಯ ಅಂದಮೇಲೆ ಕರ್ಮಕ್ಕೆ ಅನುಗುಣವಾಗಿ, ಗ್ರಹಚಾರಕ್ಕೆ ಅನುಗುಣವಾಗಿ ಅಲ್ಲೊಂದು ಬರ್ತವೆ. ನಷ್ಟ, ಕಷ್ಟ, ಆರೋಗ್ಯ, ಅನಾರೋಗ್ಯ, ಸುಖ, ದುಃಖ, ಇವುಗಳೆಲ್ಲವೂ ಇರುತ್ತೆ. ಆದರೆ ಇದಿದ್ರೆ, ಈ ರೇಖೆ ಇದ್ದರೆ ತಡೆದುಕೊಳ್ಳುವ ಶಕ್ತಿ ಕೊಡ್ತಾನೆ. ಯಾರೋ ಬಂದು ಯಾವುದೋ ಮೂಲದಲ್ಲಿ, ಯಾವುದೋ ರೂಪದಲ್ಲಿ ನಮಗೊಂದು ಸ್ವಲ್ಪ ಧನ ಸಹಾಯ, ವೃತ್ತಿಯಲ್ಲಿ ಬೆಳವಣಿಗೆ, ಹೆಸರಿನಲ್ಲಿ ಖ್ಯಾತಿ, ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆಲಿ ಇರ್ತೀರಾ. ನಿಮಗೆ ಗೊತ್ತಿಲ್ಲದೆ ಗಮನಿಸಿ ನೋಡಿ, ಈ ರೇಖೆ ಇರತಕ್ಕಂಥ ವ್ಯಕ್ತಿಗಳು, ನೀವು ಯಾವ ಕೆಲಸ ಮಾಡ್ತಿದ್ದೀರಿ ಅಂತ ನೋಡಿ. ಒಂದು ಮಿನಿಮಮ್ ಟೀಚರ್ ಆಗಿರ್ತೀರಿ, ನಿಮಗೆ ಗೊತ್ತಿದೆಯಾ? ಅಡ್ವೈಸರ್ ಆಗಿರ್ತೀರಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತೀರಿ, ಲೆಕ್ಚರರ್ ಆಗಿರ್ತೀರಿ, ಪ್ರೊಫೆಸರ್ ಆಗಿರ್ತೀರಿ, ಒಳ್ಳೆಯ ಬರವಣಿಗೆಕಾರರಾಗಿರ್ತೀರಿ, ಒಳ್ಳೆ ಲೇಖಕರಾಗಿರ್ತಕ್ಕಂಥದ್ದಿರ್ತೀರಿ. ಹೌದು, ನಿಮ್ಮ ರಂಗದಲ್ಲಿ ಕಡಿಮೆ ಅಂದ್ರೂ 100 ಜನಗಳ ಮುಂದುಗಡೆ ಗುಂಪಿನಲ್ಲಿ ಗೋವಿಂದ ಅಂತೂ ಇಡಲ್ಲ ನಿಮ್ಮನ್ನ. ಅಷ್ಟ ಕಷ್ಟಗಳು ಬಂದಿರಬಹುದು, ಅಷ್ಟ ದಾರಿದ್ರ್ಯಗಳು ಬಂದಿರಬಹುದು, ಅದನ್ನೆಲ್ಲ ಮೀರಿಸಿ ಕರ್ಕೊಂಡು ಬಂದು ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಬಂದು ನಿಲ್ಲಿಸ್ತಕ್ಕಂಥ ಮಹಾ ಅದೃಷ್ಟ ರೇಖೆ ಇದು. ಈ ಅದೃಷ್ಟ ರೇಖೆ ಆರಂಭ ಕಾಲದಲ್ಲಿ ಇಲ್ಲೇನಾದರೂ ಒಂದು ಎಲೆಯಾಕಾರದ ದಳವೇನಾದರೂ ಇದ್ದರೆ ಖಂಡಿತ ನಿಮ್ಮ ವಯಸ್ಸಾದ ಕಾಲದಲ್ಲಿ ಅದ್ಭುತವಾಗಿ ಕುಳಿತುಕೋತೀವಿ. ಒಂಥರ ರಿಟೈರ್ಮೆಂಟ್ ಲೈಫ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ರೆಗ್ಯುಲರ್ ಇನ್ಕಮ್, ರೆಗ್ಯುಲರ್ ಸಂಪತ್ತು, ರೆಗ್ಯುಲರ್ ಹೆಸರು, ರೆಗ್ಯುಲರ್ ಕೀರ್ತಿ ಇರತಕ್ಕಂಥ ಭಾವ ಇರುತ್ತೆ. ಒಂಥರ ಕುಳಿತು PF ದುಡ್ಡು ಬಂದಾಗೆ, ಪೆನ್ಷನ್ ದುಡ್ಡು ಬಂದಾಗೆ. ನೀವು ಈ ರೇಖೆ ಇರೋರು ಖಂಡಿತ ತುಂಬಾ ಜನ ಹೇಳ್ತೀರಾ ನೋಡಿ, ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ. ಯಾಕಂದ್ರೆ ಈ ಹಸ್ತದ ಬಗ್ಗೆ ಇಲ್ಲೊಂದು ತ್ರಿಕೋಣ ಬರುತ್ತೆ, ತ್ರಿಶೂಲಾಕಾರ ಬರುತ್ತೆ, ಕಮಲದ ದಳ ಇದ್ದರೆ ಯು ಆರ್ ಎ ಗುರು, ಮಹಾಗುರು ಅಂತ ಹೇಳಿದ್ದೆ. ನೀವು ನಂಬಲ್ಲ, ಕಡಿಮೆ ಅಂದರೂ ನಮಗೆ ಬೇರೆ ಬೇರೆಯ ಈ ಚಾಟ್ಸು, ಇನ್ನೊಂದು ಬಾಕ್ಸ್ ಇದೆಯಲ್ಲ, ಒಂದು 45ರಿಂದ 48 ಸಾವಿರ ಮೆಸೇಜ್ಗಳು ನೋಡಿ ದಂಗಾಗಿಬಿಟ್ಟೆ. ಕೆಲವರು ಗುರುಗಳೇ ನಮಗೆ ಗೊತ್ತಾಗ್ಲಿಲ್ಲ, ನಿಜವೇ. ಅಲ್ಲೊಂದು ತ್ರಿಶೂಲದ ತರ, ತ್ರಿಶೂಲ ಯಾವ ರೀತಿ ಇರುತ್ತೆ ಗೊತ್ತಿದೆ ಅಲ್ವಾ? ಆ ರೀತಿ ಇಲ್ಲ, ಅದುವೇ ಕಮಲದ ದಳದ ತರ ಈ ಒಂದು ಶನಿ ಪರ್ವದ ಕೆಳಗಡೆ ಈ ಒಂದು ಅದೃಷ್ಟ ರೇಖೆ ಅರಳಿದ್ದರೆ ಖಂಡಿತ ದೇರ್ ಇಸ್ ಅ ಪ್ಯಾಸಿವ್ ಇನ್ಕಮ್. ಬೇರೆ ನೆನ್ಪಿಟ್ಕೊಳ್ಳಿ, ಈ ಭಾಗ್ಯ ರೇಖೆ 2 ಕವಲಾಗಿ ಒಡೆದಿದ್ದರೆ ಕೆಲಸ ಮಾಡಿಕೊಂಡೇ ಒಂದು ಕನ್ಸಲ್ಟೆನ್ಸಿಯೋ, ಕೆಲಸ ಮಾಡ್ಕೊಂಡು ಒಂದು ಟ್ಯೂಷನ್ನೋ, ಇಲ್ಲ ಒಂದು ಅಂಗಡಿ ಇಟ್ಕೊಂಡಿರೋದು, ಇಲ್ಲ ಇನ್ಶೂರೆನ್ಸ್ ಮಾಡ್ತಿರೋದು, ಪಾಲಿಸಿಗಳು ಮಾಡ್ತಿರೋದು, ಇಲ್ಲ ಟೀಚಿಂಗ್ ಮಾಡ್ತಿರೋದು, ಇಲ್ಲ ಒಂದು ಪ್ರಾಕ್ಟೀಸ್ ಮಾಡ್ತಿರೋದು, ಖಂಡಿತ ಇದಿದೆ. ನನ್ನ ಗುರುಗಳ ಜೊತೆ ಹಸ್ತ ಸಾಮುದ್ರಿಕ ರಂಗದಲ್ಲಿ ಅವರೊಬ್ಬ ಅದ್ಭುತ ಜ್ಞಾನ ಭಂಡಾರ, ವಿಶೇಷ ಜ್ಞಾನ ಭಂಡಾರ. ಈ ಒಂದು ರೇಖೆಗಳ ಬಗ್ಗೆ ಅವರು ಅದ್ಭುತವಾಗಿ ಅವಗಾಹನೆ. ಇವತ್ತು ಅವ್ರ ಕಣ್ ಕಾಣಿಸೋಲ್ಲ, ಒದ್ದಾಡ್ತಾರೆ, ಸಂಕಟ ಪಡ್ತಾರೆ. ಇರ್ಲಿ, ಯೋಗಿ ಪಡೆದಿದ್ದು ಯೋಗಿಗೆ. ನಾನೇನು ನನ್ನ ಗುರು ಮುಖೇನ, ನನ್ನ ಈ ಒಂದು ಅನುಭವ ಮುಖೇನ ತಿಳ್ಕೊಂಡು ಬಂದು ಇದನ್ನ ತಿಳಿಸ್ತಿದ್ದೇನೆ. ಕೆಳಗಡೆ ಏನಾದರೂ ಈ ರೀತಿ ಎಲೆ ಆಕಾರ, ಎಲೆ ಅಂದ್ರೆ ಈ ರೀತಿ ಜಸ್ಟ್ ಎಲೆ ರೀತಿ ಇದ್ದರೆ
ಅದರಿಂದ ಒಂದು ಗೆರೆ ಅದೇ ರೀತಿ ಹೀಗೆ ಮೇಲಿನವರೆಗೂ ತುಂಬ ಕೆತ್ತದಾಗಿರಬಾರ್ದು. ಮೋಸಗಳು ಹೋಗ್ತೀರಿ, ನಿಮಗೆ ನೋಡೇ ಇರಲ್ಲ ಅಂತಿಂತ ಮೋಸ. ನಿಮ್ಮ ಜೊತೆಲಿರೋನೆ ಕೊಲೀಗ್ಸೇ ಫ್ರೆಂಡ್ಸೇ ನೆತ್ತಿ ಮೇಲೆ ಎರೆದು ಬಿಟ್ಟಿರ್ತಾರೆ. ಭಾಗ್ಯ ಇದೆ, ತಿಂದಾಕ್ಬಿಟ್ಟಿದ್ದಾರೆ. ನಿಮಗೆ ಬರಬೇಕಾದ ದುಡ್ಡು, ನಿಮಗೆ ಬರಬೇಕಾದ ಹೆಸರು, ನಿಮಗೆ ಬರಬೇಕಾದ ಕೀರ್ತಿ, ನಿಮಗೆ ಬರಬೇಕಾದ ಹೆಸರು, ಲಾಭ ಕೆತ್ತದಾಗಿ ಒಳ್ಳೆ ಕತ್ತಿನಲ್ಲಿ ತಗೊಂಡು ಕೆತ್ತದಾಗಿದ್ದರೆ ಅದು ಸಮಸ್ಯೆ. ತುಂಬ ತೆಳುವಾಗಿದ್ರು ಕೂಡ ಅದು ಬರುತ್ತೆ, ತುಂಬ ದಿನ ನಿಂತ್ಕೊಳ್ಳಲ್ಲ. ಭಾಗ್ಯ ಏನೋ ಬಂತು, ಸ್ವಲ್ಪ ದಿನ ಇತ್ತು, ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಯಾವುದು ಜೂಜ್ಗೋದ, ಬೆಟ್ಟಿಂಗ್ಗೋದ, ಇನ್ನೊಂದಕ್ಕೆ ಹೋದ, ಕುಡ್ತಕ್ಕೆ ಹೋದ, ಮೋಜು ಮಾಡ್ದ, ಇನ್ನೊಂದೇನೋ ಆ ಸಹವಾಸ ಈ ಸಹವಾಸ, ಇನ್ಯಾವುದು ಚೀಟಿ, ಇನ್ಯಾವುದು ಟ್ರೇಡಿಂಗು ಅನ್ನತಕ್ಕಂಥದ್ದು ಮಾಡಿ ಕಳ್ಕೊಂಡ್ರು ಅಂತ ಹೇಳ್ತಿರ್ತೀವಲ್ವಾ. ದಟ್ ಇಸ್ ದ ಥಿಂಗ್. ಇನ್ನು ಕೆಲವರಿಗೆ ಈ ರೇಖೆ ಬರ್ತಿದ್ದ ಹಾಗೆಯೇ ಕಟ್ಟಾಗ್ಬಿಟ್ಟಿರುತ್ತೆ, ಬೆಳೆದೇ ಇರೋಲ್ಲ. ಅದು ಲೆಕ್ಕಾಚಾರ ಆಗ್ತೀವಿ. ಎಷ್ಟನೇ ವಯಸ್ಸಿನವರೆಗೂ ಬಂದು ನಿಂತಿದೆ. ಕೆಲವ್ರು ನೋಡಿ 20ನೇ ವಯಸ್ಸವರೆಗೂ 24ನೇ ವಯಸ್ಸಿನವರೆಗೂ ತಂದೆಯ ಆಶ್ರಯ, ಕಾರ್ ಇತ್ತು, ಮನೆ ಇತ್ತು, ಒಳ್ಳೆ ಕಾಲೇಜ್ ಸಿಕ್ತು, ಒಳ್ಳೆ ಎಜುಕೇಶನ್ ಸಿಕ್ತು, ಬ್ಯೂಟಿಫುಲ್. ಆ ಯೋಗ ಇರೋವರಿಗೆ ಕಟ್ಟಾಗ್ತಿದ್ದಾಗೆ ಅವನೇನೋ ದಾರಿ ತಪ್ಪದ, ಅವ್ರ ಅಪ್ಪನಿಗೆ ನಷ್ಟ, ಇರೋದೆಲ್ಲ ಕಳ್ಕೊಂಡಿದ್ರು, ಬೀದಿಗೆ ಬಂದು ಬಿದ್ದಿದ್ರು, ಅದೃಷ್ಟ ಹೋಯ್ತು. ತುಂಬ ದಿನ ಅದೃಷ್ಟ ನಿಂತ್ಕೊಳ್ಳಲ್ಲ. ಯಾರೋ 1,000 ಅಲ್ಲ 10,000 ಜನಗಳ ಒಂದು ಕೈಯಲ್ಲಿ ಈ ತರದ ಒಂದು ಅದೃಷ್ಟ ರೇಖೆ ಆ ಪ್ಯಾರಲಲ್ ಆಗಿ, ಆಯುಷ್ಯ ರೇಖೆಗೆ ಪಕ್ಕದಲ್ಲಿ ಪ್ಯಾರಲಲ್ ಆಗಿ ಅದ್ಭುತವಾಗಿ ಬರುತ್ತೆ. ಅದರಲ್ಲೂ ವಿಪರೀತ ಲ್ಯಾಂಡ್ ಮಾಡುವಂತ ಒಂದು ಯೋಗನೂ ಇದೆ. ಅದು ಕೈ ನೋಡಿದ್ರೇನೆ ಗೊತ್ತಾಗೋದು. ತುಂಬಾ ದೊಡ್ಡ ಬಿಸ್ನೆಸ್ ಈ ಪ್ರಾಪರ್ಟಿ ಡೆವಲಪರ್, ತುಂಬಾ ದೊಡ್ಡದಾಗಿ ರಿಯಲ್ ಎಸ್ಟೇಟ್ ಡೆವಲಪರ್, 100 ಎಕರೆ 1000 ಎಕರೆ, 100 ಅಪಾರ್ಟ್ಮೆಂಟ್ 1000 ಅಪಾರ್ಟ್ಮೆಂಟ್, ಮೈನಿಂಗ್ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಬಿಸ್ನೆಸ್. ಇದನ್ನ ಮಾಡಬೇಕು ಅಂದ್ರೆ ಈ ಅದೃಷ್ಟ ರೇಖೆಗೂ ಹಾಗೂ ಆಯುಷ್ಯ ರೇಖೆಗೂ ಮಧ್ಯದಲ್ಲಿ ಕೆಲವೊಂದು ಗೆರೆಗಳು ಬರ್ತವೆ. ಕೆಲವೊಂದು ಕಮಲದ ಚಿಹ್ನೆ ಬರುತ್ತೆ, ಹಂಸದ ಚಿಹ್ನೆ ಬರುತ್ತೆ, ಮೀನಿನ ಚಿಹ್ನೆ ಬರುತ್ತೆ, ತ್ರಿಕೋಣಾಕಾರದ ಚಿಹ್ನೆ ಬರುತ್ತೆ, ಚೌಕಾಕಾರದ ಚಿಹ್ನೆಗಳು ಬರುತ್ತೆ. ಅದನ್ನು ಗಮನಿಸಬೇಕಾಗುತ್ತೆ. ಅದು ಕೈ ನೋಡಿದಾಗಲೇ ಹೇಳಲಿಕ್ಕಾಗೋದು. ಎಲ್ರಿಗೂ ಅಂತ ರೇಖೆಗಳು ಕೊಡೋದಿಲ್ಲ. ಇಂಥ ಒಂದು ವಯಸ್ಸಿನಲ್ಲಿ ಉದ್ಭವ ಅವರ ರಂಗವನ್ನೇ ಬದಲಾಯಿಸಿರ್ತಾರೆ. ವಯಸ್ಸಾಗ್ತಾ ಆಗ್ತಾ ಆ ಅನುಭವಗಳು, ಈ ಅದೃಷ್ಟ ರೇಖೆ ಇದೆಲ್ಲ ಸುಮ್ಮನೆ ಬರೋಲ್ಲ ಮಕ್ಕಳೇ. ನಿಮಗೆ ಅಷ್ಟು ಅವಮಾನ ಕೊಟ್ಟಿರುತ್ತೆ, ಅಷ್ಟು ಪೆಟ್ಟು ಕೊಟ್ಟಿರುತ್ತೆ. ಈ ಒಂದು ಯೋಗ ರೇಖೆ ಬರಬೇಕು ಅಂದರೆ ಅದೃಷ್ಟ ರೇಖೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಬಡ್ದಿರುತ್ತೆ. ನಾನು ನೋಡಿದ್ದೇನೆ ಬಹುದೊಡ್ಡ ಡಾಕ್ಟರ್, ಅವರ ಅದೃಷ್ಟ ರೇಖೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಹೇಳಿದೆ, ಗುರುಗಳೇ ಅಂತಿಂತದ್ ಬಡ್ದಿಲ್ಲ, ಯಾರ್ದೋ ತಲೆ ಕೆಡಿಸಿ ನಿಮ್ಮನ್ನ ಹುಳ ಬಿಡಿಸಿ 4 ಜನ ವೈದ್ಯಕೀಯ ರಂಗದಲ್ಲಿ ಸೇರ್ಕೊಂಡು ಸುಮಾರು ದೊಡ್ಡ ಅಮೌಂಟ್, ಅಂತಿಂತ ಅಮೌಂಟ್ ಅಲ್ಲ, ಮೋಸ ಮಾಡಿದ್ದಾರೆ. ಜೊತೆಲಿರೋರೆ ಇವರು 1 ಗಂಟೆ ಅಷ್ಟೇ ಬೇರೆ ಬೇರೆ ತುಂಬಾ ದೊಡ್ಡ ತಜ್ಞರು, ತುಂಬಾ ದೊಡ್ಡ ಆಸ್ಪತ್ರೆಗೆ ಅಡ್ವೈಸರ್ ನೋಡ್ಕೋತಿದ್ದಾರೆ ಬಿಡು ಅಂತ ಏನೇನೋ ತಿಂದಾಕ್ಬಿಟ್ಟಿದ್ದಾರೆ. ಕಡೆಗೆ ಧರ್ಮಪತ್ನಿಯ ರೇಖೆ ಒಂದು ಅದ್ಭುತವಾಗಿ ಕನೆಕ್ಷನ್ ಇತ್ತು. ಸರ್ ನಿಮ್ಮ ಪತ್ನಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಸರ್, ನಿಮ್ಮ ಜಾತಕದಲ್ಲೂ ಶುಕ್ರ ಅದ್ಭುತವಾಗಿದೆ, ಅವ್ರ ಹೆಸರಲ್ಲಿ ಮಾಡಿ, ಅವ್ರ ಹೆಸರಲ್ಲಿ ನಿಲ್ಲಿಸಿ, ಬ್ಯೂಟಿಫುಲ್ ಇಟ್ ರನ್ಸ್. ಎಸ್, ನಡೆಯುತ್ತದೆ. ವಿದೇಶಗಳ ಸುತ್ತಾಟ, ಪರಸ್ಥಳಗಳ ಸುತ್ತಾಟ, ಪರಸ್ಥಳದಲ್ಲಿ ಜಾಗ, ಪರಸ್ಥಳದಲ್ಲಿ ವಾಸ, ಅಲ್ಲೊಂದು ಚೌಲ್ಟ್ರಿ ಕಟ್ಟೋದು, ದೇವಸ್ಥಾನ ಕಟ್ಟೋದು, ಅಲ್ಲೊಂದು ರೆಸಾರ್ಟ್ ಕಟ್ಟೋದು, ಎಲ್ಲವನ್ನ ಸೂಚಿಸುತ್ತೆ. ನದಿ ತೀರ, ಒಂಥರ ಏಕಾಂತವಾಸ, ಧ್ಯಾನವಾಸ, ಇವುಗಳೆಲ್ಲವನ್ನ ಈ ಅದೃಷ್ಟ ರೇಖೆ ಹೋಗ್ತಾ ಹೋಗ್ತಾ ಮನುಷ್ಯ ಬಂದು ಈ ದುಡ್ಡು, ಈ ಹೆಸರು ನನಗೆ ಬೇಡ ಅಂದಷ್ಟು ನಿಮಗೆ ಬರುತ್ತೆ. ಈ ಅದೃಷ್ಟ ರೇಖೆ ಕೊಡುತ್ತೆ, ನಿಮ್ಮನ್ನ ಒಂಥರ ಸ್ಟೇಬಲ್ ಆಗಿ ಮಾಡೇ ಮಾಡುತ್ತೆ. ಕಷ್ಟಗಳು ಬರ್ಬೋದು, ತೊಂದರೆಗಳು ಬರ್ಬೋದು, ನಷ್ಟಗಳು ಬರ್ಬೋದು, ಅವಮಾನಗಳು ಬರ್ಬೋದು. ಅದೃಷ್ಟ ರೇಖೆ ಬರೋದೇ ಅದಕ್ಕೆ. ತುಂಬಾ ಯಾವ ಮನುಷ್ಯ ಪೆಟ್ಟು ತಿಂದಿರ್ತಾನೋ, ಆದರೆ ಅವನು ಧರ್ಮ ಬಿಟ್ಟು ನಡೆದಿರುವುದಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲೊಂದು ಅದ್ಭುತ ನಡೆಯುತ್ತೆ. ಆ ಧರ್ಮ ರೇಖೆ ಉದ್ಭವ ಆಗುತ್ತೆ. ಏಕೆಂದ್ರೆ ನಮ್ಮನ್ನು ಪರೀಕ್ಷಿಸುತ್ತೆ ಮಕ್ಕಳೇ. ನಾವು ಧರ್ಮ ಬಿಟ್ಟು ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಹೆಸರು, ಬೇಗ ದುಡ್ಡು, ಹೇಗಾದ್ರೂ ಸರಿ, ಕಡೆಗಾಲದಲ್ಲಿ ಕೈ ಬಿಟ್ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ನೀವು ತುಂಬಾ ಜನ ಹೇಳ್ತಿರ್ತೀರು, ಸಾರ್ ಅವ್ರಿಗೆ ಕೊಟ್ಟಿದ್ದೇ ಕೊಟ್ಟಿದ್ದು ದೇವ್ರು ಕೊಡ್ತಾನೆ, ಅವರಿಗೆ ಕೈ ಬಿಟ್ಬಿಡ್ತಾನೆ. ನಮಗ್ ಕೊಟ್ಟಿಲ್ಲ, ಆದ್ರೆ ಕೈ ಹಿಡ್ಕೊಂಡೇ ಇರ್ತಾನೆ. ನೀವು ಅನ್ಕೊಂಡಿರ್ತೀವಿ, ನೀನನ್ನು ಯಾವಾಗ್ಲೂ ಕೈ ಬಿಟ್ಟೆ ನಾನು ಅಂತ. ಹೌದು, ನಾವು ಹುಟ್ಟುವಾಗಲೂ ನಂಬ್ತೀರಾ,
9 ತಿಂಗಳು ನಾವು ಊಟ ಇಲ್ಲದೆ ಬದುಕಿರ್ತೀವಿ, ನಿಮಗೆ ಗೊತ್ತಿದೆಯಾ? ಬಾಯಿ ತೆಗೆಯದೆ ಬದುಕಿರ್ತೇವೆ, ಬಾಯಿ ತೆಗೆಯದೆ ಬದುಕಿರ್ತೇವೆ. ಅಮ್ಮನ ಹೊಟ್ಟೆಯಲ್ಲಿ ನಮ್ಮನ್ನ ಕಾಪಾಡಿದ್ದು ಯಾರು? ಆ ಪ್ರಣವ ಶಕ್ತಿಯೇ. ನಾವು ಹಿಂಗೇ ಹುಟ್ಟಬೇಕು, ನಮ್ಮ ಜೀವ ತೆಗೆದು ಹುಟ್ಟಬಹುದು? ಇಲ್ಲ, ಅವನು ಗೊತ್ತಿದ್ದು ತುಂಬಾ ಬಾರಿ ಕಾಪಾಡಿರ್ತಾನೆ. ಸೈಕಲಲ್ಲಿ ಹೋಗ್ತಿರ್ತೀವಿ, ಜಸ್ಟ್ ಮಿಸ್ಸು, ನಾವು ಅನ್ಕೊಂಡಿರ್ತೀವಿ ಜಸ್ಟ್ ಏನೂ ಇಲ್ಲ ಅಂತ. ಮಿಸ್ ಆಗಿ ಈ ಕಡೆ ಬಿದ್ದಿದ್ರೆ ಅದೇ ಮೂಮೆಂಟ್ ಒಂದು ಲಾರಿ ಹೋಗಿರುತ್ತೆ. ಯೋಚನೆ ಮಾಡಿ ನೋಡಿ, ಇದೇನೂ ಇಲ್ಲ. ಹೌದು ಮಕ್ಕಳೇ, ಪ್ರತಿ ಹೆಜ್ಜೆಯಲ್ಲೂ ನಮಗೆ ಕಷ್ಟನೇ ಕಾಣಿಸೋದು. ಕಷ್ಟ ನಿಜವಾಗ್ಲೂ ಹೇಳ್ತೇನೆ, ಸುಖ ಬಂದು ಯಾರು ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ಕಷ್ಟನ ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಅನುಭವಿಸ್ತಾ ಬಂದ್ರೆ ಅದು ನಮಗೆ ಕಷ್ಟ ಅನ್ಸಲ್ಲ. ಅದು ಕಷ್ಟ ಅಲ್ಲ, ಅದೊಂದು ಅನುಭವ. ನಮಗೆ ತೊಂದರೆ ಬಂದಾಗ, ಅವಮಾನ ಬಂದಾಗ ನಮ್ಮನ್ನ ಯಾವ ರೀತಿಯೆಲ್ಲ ಬಳಸ್ಕೊಂಡ್ರು ಈ ಥರದ ವ್ಯಕ್ತಿಗಳು, ನಮ್ಮವರು, ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಸ್ನೇಹಿತ, ನಮ್ಮ ಬಂಧು, ನಮ್ಮ ಆತ್ಮೀಯ, ಎಲ್ಲವನ್ನ ಸೂಚಿಸ್ಕೊಡುತ್ತೆ. ಅದರಿಂದ ಧೃತಿಗೆಡಬೇಡಿ. ಈ ರೇಖೆ ಏನಾದರೂ ಇತ್ತು ಅಂದ್ರೆ ಕಡಿಮೆ ಆದ್ರೂ 1 ಕೋಟಿಗೆ ಬದುಕ್ತೀರಿ ಮಕ್ಕಳೇ. ನಾನು ನೋಡಿದ್ದೇನೆ. ಅಂದ್ರೆ 1 ಕೋಟಿ ಅಂದ್ರೆ ಒಂದು 40 ಲಕ್ಷದ 50 ಲಕ್ಷದ ಮನೆ, ಒಂದ್ ಸ್ವಲ್ಪ ಪೆನ್ಷನ್ ತರದ್ದು, ಒಂದ್ ಸ್ವಲ್ಪ ದುಡ್ಡು, ಒಂದ್ ಸ್ವಲ್ಪ ಬಂಗಾರ, ಈ ತರದ್ ನಿಮಗೇ ಗೊತ್ತಿಲ್ಲದೆ ಒಂದೂವರೆ ಕೋಟಿ ಲೀಸ್ಟ್ ಅಂದರು ಯು ಆರ್ ದೇರ್. ಈ ಅದೃಷ್ಟ ರೇಖೆ ಇದ್ರೆ ನಾನು ನೋಡಿದ್ದೇನೆ, 100 ಕೋಟಿಗೆ ಬದುಕಿರೋನು ನೋಡಿದ್ದೇನೆ, 10,000 ಕೋಟಿಯ ವ್ಯಕ್ತಿಯ ಕೈಯನ್ನು ನಾನು ಇದರಲ್ಲಿ ನೋಡಿದ್ದೇನೆ. ಏನ್ ಸರ್ ನೀವು ದುಡ್ಡು ಮಾಡಿರೋದು ಅಂತ ಹೇಳಿದೆ. ಸುಮ್ಮನೆ ಸ್ವಲ್ಪ ಬ್ಲ್ಯಾಕ್ ಇದೆ ಇದೆ ಮಕ್ಕಳೇ. ಕಡಿಮೆ ಅಂದರೂ 2 ಲಕ್ಷ ಕೋಟಿಯ ವ್ಯಕ್ತಿಯ ಕೈಯನ್ನು ಕೂಡ ನೋಡಿದ್ದಾರೆ. ಕಡಿಮೆ ದ ಎನಿಗ್ಮಾ ಈ ಅದೃಷ್ಟ ರೇಖೆಯಲ್ಲಿ ಕೊಡುತ್ತದೆ, ಸುಮ್ಮನೆ ಅಲ್ಲ. ಕರೆಕ್ಟಾಗಿ ಆ ಸಮಯಕ್ಕೆ ಕೆಲವು ದಶಾಭುಕ್ತಿಗಳು ಶುರುವಾಗಿರ್ತವೆ. ಕರೆಕ್ಟಾಗಿ ಆ ಸಮಯಕ್ಕೆ ಒಳ್ಳೆ ದಶ, ಒಳ್ಳೆ ಭುಕ್ತಿ, ಒಳ್ಳೆ ಸಂಗಾತಿ, ಒಳ್ಳೆ ಮಿತ್ರ, ಒಳ್ಳೆ ಜ್ಞಾನಿ ನಮಗ್ ಸುತ್ತಮುತ್ತ ಹೀಗೇ ಬಂದು ಸೇರ್ಕೋತಾರೆ. ಎಲ್ಲ ಆ ಶುಭವಾಗುವ ಸಂದರ್ಭದಲ್ಲಿ ಎಲ್ಲರೂ ಬಂದು ನಿಂತ್ಕೋತಾರೆ. ಈ ಅದೃಷ್ಟ ರೇಖೆಯು ನಿಂತಿರುತ್ತೆ. ನಿಮ್ಮ ಕೈಯಲ್ಲಿ ಅದೃಷ್ಟ ರೇಖೆ ಇದೆಯಾ? ಭಾಗ್ಯ ನಿಮ್ ಜಾತಕದಲ್ಲಿ ನೋಡೋದೆ 9ನೇ ಮನೆ. 9ನೇ ಮನೆ. ಅದೃಷ್ಟ ಮಾಡಿದವನಪ್ಪ, ಅವನ್ ಚೆನ್ನಾಗಿರ್ಬೇಕು, ಅದೃಷ್ಟ ಪಡ್ಕೊಂಡು ಬಂದೆ. ಓದಿದಿರಿ, ಒಳ್ಳೆ ಕೆಲಸ ಇಲ್ಲ. ಓದಿದಿರಿ, ಒಳ್ಳೆ ಸ್ಥಾನ ಇಲ್ಲ. ಓದಿದಿರಿ, ಒಳ್ಳೆ ದುಡಿತಾ ಇಲ್ಲ. ಓದಿದಿರಿ, ಒಳ್ಳೆ ಗೌರವ ಇಲ್ಲ. ಓದಿದಿರಿ, ಒಳ್ಳೆ ಪದವಿ ಇಲ್ಲ. ಅದಕ್ಕೆ ತಕ್ಕಂತೆ, ಅದಕ್ಕೆ ಆ ಒಂದು ಸ್ಥಾನಕ್ಕೆ ತಕ್ಕಂತೆ, ಅಲ್ಲ ಭಾವಕ್ಕೆ ತಕ್ಕಂತೆ ಭಾಗ್ಯಂ, ಅದೃಷ್ಟಂ, ಯೋಗಂ ಅನ್ನತಕ್ಕಂಥದ್ದು ಜಾತಕದಲ್ಲಿ 9ನೇ ಮನೆ ನೋಡ್ತೇವೆ. ಲಗ್ನದಲ್ಲಿ ಪೀಡಾಗ್ರಹಗಳಿದ್ದಾವ. ಸಿಂಹ ಲಗ್ನ ಕೇತು ಇರಬಾರ್ದು, ರಾಹು ಇರಬಾರ್ದು, ಶನಿ ಇರಬಾರ್ದು. ಮೇಷ ಲಗ್ನಕ್ಕೆ ಶನಿ ಇರಬಾರ್ದು. ಕುಂಭ ಲಗ್ನಕ್ಕೆ ಕುಜ ಇರಬಾರ್ದು. ಅಲ್ಲೇನೋ ಬಾಧೆ, ಉಗ್ರಗ್ರಹಗಳು ತನ್ನೆಲ್ಲಿಸ್ತವೆ. ಕನ್ಯಾ ಲಗ್ನಕ್ಕೆ ಒಂಟಿ ಶುಕ್ರ ಇರಬಾರ್ದು. ಕೆಟ್ಟೋಯ್ತು, ಅಲ್ಲಿಗೆ ಲಕ್ಷ್ಮಿ ಕೆಟ್ಟೋಯ್ತು ಅನ್ನತಕ್ಕಂಥದ್ದು. ಮಹಾಲಕ್ಷ್ಮಿ ಒಬ್ಳೇ ಇರಬಾರ್ದು, ಪಕ್ಕದಲ್ಲಿ ಬುದ್ಧಿ ಇರಬೇಕು. ಹೌದು, ಅದನ್ನ ಸರಿಯಾಗಿ ಬಳಸ್ಕೊಳ್ತಕ್ಕಂಥದ್ದು. ಅದಕ್ಕೆ ಕನ್ಯಾ ಲಗ್ನ, ಕನ್ಯಾ ರಾಶಿಯಲ್ಲಿ ಶುಕ್ರ ಬುಧ ಸೇರಿ ಬಿಟ್ಟರೆ ವಿಪರೀತ ರಾಜಯೋಗ, ಅಂತಿಂತದ್ದಲ್ಲ. ಅದನ್ನೇ ಜಾತಕಗಳ ಪರಾಮರ್ಶೆ ಅನ್ನೋದು. ವೃಶ್ಚಿಕ ಲಗ್ನದಲ್ಲಿ ಶನಿ ಇರಬಾರ್ದು. ಮಕರ ಲಗ್ನದಲ್ಲಿ ಗುರು ಇರಬಾರ್ದು. ಮಕರ ಲಗ್ನಕ್ಕೆ ಆ ಬುಧ ಭಾಗ್ಯಾಧಿಪತಿ ಅದ್ಭುತ, ಹೋಗಿ ಮೀನದಲ್ಲಿ ಕೂತಿದ್ದಾನೆ ಅಂದ್ರೆ ಮುಗೀತು. ನೋಡಿ ಎಷ್ಟು ಲೆಕ್ಕಾಚಾರಗಳು ಬಂದು ನಿಂತ್ಕೊಳ್ಳುತ್ತೆ ಅಂತ. ಅದರಿಂದ ಜಾತಕ ಪರಾಮರ್ಶೆಯು ಅತಿ ಮುಖ್ಯ. ಅದಕ್ಕೆ ತಕ್ಕಂಥದ್ದೇ ರೇಖೆಗಳು ಬಂದಿರುತ್ತೆ. ಅದರಲ್ಲೂ ಗುಲಾಬಿ ಬಣ್ಣದ ಕೈ ಇತ್ತು, ಒಂಥರ ಮೆತ್ತಗೆ, ನಿಮಗೆ ಕಷ್ಟ ಅನ್ನೋದು ತುಂಬಾ ದಿನ ಇರೋಲ್ಲ. ತುಂಬಾ ಮೃದು ಹೃದಯದವ್ರೆ. ಅದ್ರ ಬಗ್ಗೆನೂ ಮುಂದಿನ ಭಾಗದಲ್ಲಿ ಮಾತಾಡ್ತೇನೆ. ನೀವು ಯಾರು, ನಿಮ್ಮ ವ್ಯಕ್ತಿತ್ವ ಏನು. ಗುಲಾಬಿ ಬಣ್ಣದ ಕೈ ಸಾಮಾನ್ಯವಾಗಿ ಜಗದ್ಗುರುಗಳ ಕೈಯಲ್ಲಿರುತ್ತೆ. ಸಾಮಾನ್ಯವಾಗಿ ಕೊಡುಗೈದಾನಿಗಳ ಕೈಯಲ್ಲಿರುತ್ತೆ. ಟೀಚರ್, ಲೆಕ್ಚರರ್, ಜೀವ ಉಳಿಸುವಂತಹ ಜಡ್ಜು ಹಾಗೂ ಡಾಕ್ಟರ್ ಕೈಯಲ್ಲಿ ನೋಡಿದ ನಾನು. ಸಾರ್ ನಿಮ್ಮ ಕೈಲಿ ಎಷ್ಟು ಜನ ಜೀವ ಉಳಿಸಿದ್ದಾರೆ ಸಾರ್, ಏನ್ ಸಾರ್ ಅದು ಅಂತ. ಅವನಿಗೆ ಗಲ್ಲು ಶಿಕ್ಷೆ ನಿಶ್ಚಿತ, ಒಪ್ಪಲ್ಲ ಈ ಹೃದಯ ಅಂತ ಜಡ್ಜು ತಗೊಂಡು ನೀಟಾಗಿ ಅದ್ಭುತವಾಗಿ ಹೋಗ್ಲಿ, ಆಜೀವ ಪರ್ಯಂತ ಜೀವಾವಧಿ ಶಿಕ್ಷೆ, ಹೋಗಿ ಬದುಕೋ, ಮಾಡಿದೀಯ ತಪ್ಪು ನಿಜವೇ, ಅಲ್ಲೇ ಆಜೀವ ಪರ್ಯಂತ ಹೋಗುವಂತ ಅಂತ ಕೈಗಳನ್ನು ನಾನು ನೋಡಿದ್ದೇನೆ. ಮಹಾ ಕೈಗಳದು. ಆ ಕೈಗಳನ್ನ ಈಗ ಇಟ್ಕೊಂಡು ನನ್ನ ನೆತ್ತಿಗೆ ಮುಟ್ಟಿಸ್ಕೊಂಡಿದ್ದೇನೆ. ಅಮ್ಮಮ್ಮ ಎಂಥ ಕೈಗಳಪ್ಪ ಇದು ಅನ್ನತಕ್ಕಂಥದ್ದು. ಇದಾವೆ ಮಕ್ಕಳೇ.
ನಿಮಗೆ ಗೊತ್ತಿಲ್ಲ, ಕೆಲವೊಂದು ಸಮಯ ನಿಮಗೆ ಗೊತ್ತಿಲ್ಲದೆ ಈ ಥರ ಪ್ರಶ್ನೆಗಳು ಬಂದಾಗ ನಿಮ್ಮ ಅಂಗೈ ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ನೋಡಿ, ಮಹಾಪ್ರಣವ ಶಕ್ತಿ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಗೌರಿ ನಾರಾಯಣೆ ನಮೋಸ್ತುತೆ. ಅಮ್ಮ ಏನಮ್ಮ ನಾನು ಯಾವುದಕ್ಕೆ ಬಂದಿದ್ದೀನಿ, ಯಾವ ಕಾರ್ಯಕ್ಕೆ ಬಂದಿದ್ದೇನೆ ಅನ್ನತಕ್ಕಂಥದ್ದು ಸೂಚಿಸ್ಕೊಡುತ್ತೆ. ಒಳ್ಳೇದಾಗ್ಲಿ.